ಯಶಸ್ಸಿನ ಸೀಕ್ರೆಟ್ ಏನು? ನಾವೆಲ್ಲರೂ ಯಶಸ್ವಿ ಆಗಬೇಕು, ಸಂಪತ್ತು ಸಫಲತೆ ಪಡಿಬೇಕು ಅಂದ್ಕೊಂಡಿದ್ದೀವಿ. ಏನೋ ಒಂದಿದೆ, ಅದು ಯಶಸ್ವಿ ಆದವರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಯಶಸ್ವಿ ಆಗಿಲ್ಲ. ಏನೋ ರಹಸ್ಯ ಇದೆ. ಯಶಸ್ವಿ ಜನರು ದುಡ್ಡಿನ ಮೇಲೆ ದುಡ್ಡು ಮಾಡ್ತಾ ಇದ್ದಾರೆ, ನಾವು ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀವಿ. ತುಂಬಾ ಜನ ಆ ರಹಸ್ಯ ತಿಳ್ಕೊಂಡು ಕೋಟ್ಯಾಧಿಪತಿ ಆದರೆ ನಾವು ಸಾಲಾಧಿಪತಿಗಳಾಗ್ತಾ ಇದ್ದೀವಿ. ನಾನು, ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ತಾತ, ಮುತ್ತಾತ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ಅಕೌಂಟಲ್ಲಿ ಎಷ್ಟು ದುಡ್ಡಿದೆ? ಹಾಗಾದರೆ ನಮ್ಮ ತಾತ ಮುತ್ತಾತಂದಿರು ಕೆಲಸ ಮಾಡಿಲ್ವಾ? ಶ್ರಮ ಪಟ್ಟಿಲ್ವಾ? ಪಟ್ಟಿದ್ದಾರೆ. ಹಾಗಾದರೆ ಒಂದು 200-300 ಕೋಟಿ ಇದೆಯಾ? ಇಲ್ಲ. ಯಾಕೆ? ನಾನು ದುಡ್ದಿಲ್ವಾ? ದುಡ್ದಿದ್ದೀನಿ. ಎಷ್ಟಿದೆ ಅಕೌಂಟಲ್ಲಿ? ಬ್ಯಾಂಕಿಗೆ ನಾನು 15 ಲಕ್ಷ ಕೊಡಬೇಕು ಸಾಲ. ಏನೋ ಒಂದಿದೆ ಯಶಸ್ಸಿನ ದಾರಿ. ಯಶಸ್ವಿಗಳಿಗೆ ಅದು ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಸಕ್ಸಸ್ನ ಸೀಕ್ರೆಟ್ ಏನು? ಯಶಸ್ಸಿನ ರಹಸ್ಯ ಏನು? ಪ್ರತಿಯೊಬ್ಬ ದಪ್ಪ ಇರೋನಿಗೆ ಗೊತ್ತಿದೆ ಸಣ್ಣಕ್ಕೆ ಹೇಗಾಗಬೇಕು ಅಂತ. ಇದೇನು ಸೀಕ್ರೆಟಾ? ದಪ್ಪ ಇರೋನಿಗೆ ಸಣ್ಣಕ್ಕೆ ಹೇಗಾಗಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು ಗೊತ್ತಿಲ್ವಾ? ಗೊತ್ತಿದೆ. ಆಗ್ತಾನಾ? ಆಗಲ್ಲ. ಡೈಲಿ ಏನು ಪಿಜ್ಜಾ ತಿಂತಾ ಇದ್ದಾರೆ, ಜಂಕ್ ಫುಡ್ ತಿಂತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ವಾ? ಇದು ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತೀವಿ ಅಂತ ಗೊತ್ತಿಲ್ವಾ? ಗೊತ್ತಿದೆ. ತಿನ್ನೋದು ಬಿಡ್ತಾರಾ? ಬಿಡಲ್ಲ. ಬೆಳಗ್ಗೆ ಬೇಗೆದ್ದು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ ಗೊತ್ತಿಲ್ವಾ? ಗೊತ್ತಿದೆ. ಮಾಡ್ತಾರಾ? ಇಲ್ಲ. ಇದೇನು ಸೀಕ್ರೆಟಾ? ಬೆಳಗ್ಗೆ 8 ಗಂಟೆ ತನಕ 9 ಗಂಟೆ ತನಕ ಬಿದ್ದಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ವಾ ಬೇಗ ಎದ್ದೇಳಬೇಕು, ವ್ಯಾಯಾಮ ಮಾಡಬೇಕು ಅಂತ? ಗೊತ್ತಿದೆ. ಮಾಡ್ತಾರಾ? ಇಲ್ಲ. ದೇರ್ ಈಸ್ ನೋ ಸೀಕ್ರೆಟ್ ಆಫ್ ಸಕ್ಸಸ್. ಎಲ್ಲ ಓಪನ್ ಆಗಿದೆ, ಯಾವುದೇ ಸೀಕ್ರೆಟ್ ಇಲ್ಲ. ಸಿಗರೆಟ್ ಸೇದವನಿಗೆ ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಿರ್ತಾರೆ, ಗೊತ್ತಿಲ್ವಾ? ಸೇದೋದು ಬಿಡ್ತಾರಾ? ಇಲ್ಲ. ಓದ್ಲಿಕ್ಕಂತೂ ಬರಲ್ಲ, ಅಲ್ಲಿ ಚಿತ್ರ ಇಲ್ವಾ? ಸೇದ್ರೆ ಏನಾಗುತ್ತೆ ಅನ್ನೋದು ಅಲ್ಲಿ ಕೊಟ್ಟಿಲ್ವಾ ಚಿತ್ರ? ಸೇದೋದು ಬಿಡ್ತಾರಾ? ಇಲ್ಲ. ಸಿಗರೆಟ್ ಸೇದೋದ್ರಿಂದ ಲಿವರ್ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸರ್ ಆಗುತ್ತೆ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಇಲ್ಲ ಸರ್, ನನಗೆ ಇಂಗ್ಲೀಷ್ ಬರಲ್ಲ, ನಂಗೆ ಗೊತ್ತಾಗಲಿಲ್ಲ. ಗೊತ್ತಿದ್ರೆ ನಾನು ಇಷ್ಟು ವರ್ಷದಿಂದ ಸಿಗರೆಟ್ ಸೇದ್ತಾ ಇರಲಿಲ್ಲ. ಆ ರೀತಿ ಏನಾದರೂ ಇದೆಯಾ ಕಾರಣ? ಇಲ್ಲ. ಚಿತ್ರ ಅಲ್ಲಿ ಕೊಟ್ಟಿದ್ದಾರೆ. ಸಿಗರೆಟ್ ಸೇದೋನಿಗೆ, ಡ್ರಿಂಕ್ಸ್ ಮಾಡೋನಿಗೆ ಗೊತ್ತಿದೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಬಿಡ್ತಾರಾ? ಇಲ್ಲ. ವಾರಕ್ಕೋ ತಿಂಗಳಿಗೋ ಫಿಲಮ್ಗೆ ಹೋಗ್ತೀರಾ, ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀರಾ, ಅಲ್ಲಿ ಸ್ಟಾರ್ಟಿಂಗೇ ತೋರಿಸ್ತಾರೆ ಇವನು ಮುಖೇಶ್ ಅಂತ. ಗೊತ್ತಿರಲಿಲ್ವಾ? ಗೊತ್ತಿದೆ. ಅದನ್ನು ನೋಡ್ತಾ ನೋಡ್ತಾ ಹಾಗೆ ಗುಟ್ಕಾ ಹಾಕೋತೀರಾ. ಆ್ಯಡ್ ಮುಂದೆ ನಡೀತಾ ಇದೆ, ಅದನ್ನು ನೋಡ್ತಾ ನೋಡ್ತಾ ಗುಟ್ಕಾ ಹಾಕೊಳ್ಳುವಂಥವ್ರೂ ಇದ್ದಾರೆ. ಏನಾದರೂ ಸೀಕ್ರೆಟ್ ಇದೆಯಾ? ಇಲ್ಲ. ಎಲ್ಲ ಓಪನ್ ಆಗಿದೆ, ಎಲ್ರಿಗೂ ಎಲ್ಲ ಗೊತ್ತಿದೆ. ಮದ್ಯ ಕುಡಿಯೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಎಲ್ಲರಿಗೂ ಎಲ್ಲ ಗೊತ್ತಿದೆ. ಆದರೆ ಸಮಸ್ಯೆ ಏನು ಅಂದರೆ, ಬರೀ ಗೊತ್ತಿರೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಪ್ರಯೋಜನ ಆಗೋದು ಯಾವಾಗ? ನಿಮಗೇನು ಗೊತ್ತಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ. ನಿಮಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಕ್ಸಸ್ ಸಿಗ್ತದೆ, ಯಶಸ್ವಿ ಆಗ್ತೀರಾ. ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಗೊತ್ತಿದೆ ಇದು ಸರಿ, ಇದು ತಪ್ಪು ಅಂತ. ನಾಯಿಗೂ ಗೊತ್ತಿದೆ, ಒಂದು ರೊಟ್ಟಿ ಕದ್ಕೊಂಡು ಅದು ಎದ್ದೋ ಬಿದ್ದೋ ಓಡ್ತದೆ, ಒಂದು ಖಾಲಿ ಜಾಗದಲ್ಲಿ ಹೋಗಿ ಆ ರೊಟ್ಟಿ ತಿಂತದೆ. ಅದಕ್ಕೂ ಗೊತ್ತಿದೆ ಇದು ಕದ್ಕೊಂಡು ಬಂದಿರೋದು ಅಂತ. ಅದೇ ನಿಮ್ಮ ಮನೆ ಕಾಯ್ತಿರೋ ನಾಯಿಗೆ ನೀವೊಂದು ರೊಟ್ಟಿ ಹಾಕಿದ್ರೆ ಅದೆಲ್ಲಿದೆಯೋ ಆ ರೊಟ್ಟಿ ಹತ್ರನೇ ಕೂತ್ಕೊಂಡು ತಿನ್ನುತ್ತೆ. ಯಾಕೆ ಹೇಳಿ? ಇದು ಪ್ರಾಮಾಣಿಕತೆಯಿಂದ ಬಂದಿದ್ದು ಅಂತ. ಇದು ನನ್ನ ನಿಯತಿಗೆ ಸಿಕ್ಕಿರೋ ಪ್ರತಿಫಲ ಅಂತ ಆ ನಾಯಿಗೂ ಗೊತ್ತಿದೆ. ನಾಯಿಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ದೇರ್ ಈಸ್ ನೋ ಸೀಕ್ರೆಟ್ ಆಫ್ ಸಕ್ಸಸ್. ಸಕ್ಸಸ್ಗೆ ಯಾವುದೇ ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್ ಆಗಿದೆ, ಎಲ್ರಿಗೂ ಎಲ್ಲ ಗೊತ್ತಿದೆ. ಸಮಸ್ಯೆ ಏನಂದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ. ಗೊತ್ತಿರೋದನ್ನು, ಎಷ್ಟು ಗೊತ್ತಿದೆಯೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಇವತ್ತು ಯಾರ್ಯಾರು ಸಕ್ಸಸ್ ಆಗಿದ್ದಾರೋ, ಯಶಸ್ವಿ ಆಗಿದ್ದಾರೋ, ಅವರು ತಮಗೇನು ಗೊತ್ತಿತ್ತೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ನೀವು ಯಶಸ್ವಿ ಆಗಬೇಕು ಅಂದರೆ, ಸಕ್ಸಸ್ ಆಗಬೇಕು ಅಂದರೆ ನಿಮ್ಗೇನು ಗೊತ್ತಿದೆಯೋ ಅದನ್ನು ಅಳವಡಿಸ್ಕೊಳ್ತಾ ಬನ್ನಿ, ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬನ್ನಿ, ಆ್ಯಕ್ಷನ್ ತಗೊಳ್ಳಿ, ಯಶಸ್ವಿ ಆಗ್ತೀರಾ. ಈ ವಿಡಿಯೋನು ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಯಾವಾಗ ಆಗ್ತದಂದರೆ, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಕ್ಷನ್ ತಗೊಳ್ಳಿ. ಎಷ್ಟು ಗೊತ್ತಿದೆಯೋ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಆವಾಗಲೇ ಈ ವಿಡಿಯೋಗೂ ಬಲೆ ನೀವು ಜೀವನದಲ್ಲಿ ಮುಂದುವರಿತೀರಾ. ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಂಥ 1000 ವಿಡಿಯೋ ನೋಡಿದ್ರೂ ಏನೂ ಪ್ರಯೋಜನ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.